ನಮಸ್ಕಾರ ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈಗ ಲಾಗ್ ಶುರು ಮಾಡಾಕತ್ತೀನಿ. ಈಗಷ್ಟು ನಾನು ಜಳಕ ಆತ. ಇವತ್ತು ಹುಣ್ಣಿಮೆ ನೋಡ್ರಿ, ಕಳ್ಗಡಬ ಹುಣ್ಣಿಮೆ ಅಂತ ಹೇಳ್ತಾರೆ. ಹುಣ್ಣಿಮೆ ದಿನ ರುಟೀನ್ ಅಂದ ಹೆಂಗಿರ್ತೈತೆ ಅಂತ ತೋರಿಸ್ತೀನಿ ವಿತ್ ಪೀರಿಯಡ್. ಇದು ಹೆಣ್ಮಕ್ಳಿಗೆ ಪೀರಿಯಡ್ ಹೆಂಗಂತಂದ್ರೆ ದೊಡ್ಡ ದೊಡ್ಡ ಹಬ್ಬ, ಹುಣ್ಣಿಮೆ, ಅಮಾವಾಸ್ಯೆ ಏನಾರು ಇದ್ದಾಗ ಕೆಲವೊಂದು ಹೆಣ್ಮಕ್ಳಿಗೆ ಮುದ್ದಾಮ್ ಕಾಡ್ತಿರ್ತೈತಿ. ಯಾವುದನ್ನು ನೀಟಾಗಿ ಮಾಡೋಕ್ಕನ್ನ ಬಿಡಂಗಿಲ್ಲ. ನಾನು ಕ್ರೀಮ್ ಹಚ್ಕೋತೇನಿಲ್ಲ. ನಿನ್ನೆ ವಿಡಿಯೋದಲ್ಲಿ ಒಬ್ರು ಕಮೆಂಟ್ ಹಾಕಿದ್ರ, ಕ್ರೀಮ್ ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ, ಇಲ್ಲಿವೆಲ್ಲ ಫುಲ್ ಹೊಂಟ್ಬಿಟ್ಟ ನೋಡ್ರಿ. ಮೆಡಿಸಿನ್ ಕಾರ್ದಾಗ ಹೋಗ್ಬಿಡ್ತಾವೆ ನಮ್ಗೆ ಟ್ರೀಟ್ಮೆಂಟ್ ತೊಗೊಳೋರಿಗೆ, ಮಕ್ಕಳಾಗಂಗಿಲ್ಲ ಅಂಥೇಳಿ. ಅದು ಸುಳ್ಳಲ್ಲ, ಕರೆನ. ಅದು ಎಲ್ಲರಿಗೂ ಎಫೆಕ್ಟ್ ಆಗಂಗಿಲ್ಲ. ಅವ್ರಿಗೆ ಗೊತ್ತಿರೋದನ್ನು ಅವ್ರು ಏನೋ ಹೇಳ್ತಿರ್ತಾರೆ. ಪಾಪ ಅದಕ್ಕೆ ಅಲ್ಲೊಬ್ರು ರಿಪ್ಲೈ ಮಾಡ್ಯಾರ, ನಿಮ್ಗೆ ಗೊತ್ತಿರಂಗಿಲ್ಲ, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರಂಗಿಲ್ಲ, ನೀವು ಸುಮ್ಮನಿದ್ದು ಬಿಡಬೇಕಪ್ಪ, ಹೋಗಿ ಅವ್ರಿಗೆ ರಿಪ್ಲೈ ಮಾಡಿ ಸುಮ್ಮನೆ ಏನೇನು ಅನ್ನೋದು ಯಾಕಂತ. ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಕ್ರೀಮ್ ಯೂಸ್ ಮಾಡ್ತಾರೆ, ಯಾರು ಯೂಸ್ ಮಾಡದೇ ಇರೋರಿಲ್ಲ. ಹಳ್ಳಿಯವ್ರು ಸಹಿತನೂ ಯೂಸ್ ಮಾಡ್ತಾರೆ. ಹಳ್ಳಿಯವ್ರು ಅದು ಇದು ಯೂಸ್ ಮಾಡಲಿಲ್ಲ, ಫೇರ್ ಆ್ಯಂಡ್ ಲವ್ಲಿ ಅಂತೂ ಪಕ್ಕಾ ಯೂಸ್ ಮಾಡ್ತಿರ್ತಾರೆ, ಪೌಡರು ಅದು ಇದು ಅತಿ. ಹಾಗಾಗಿ ನನ್ನ ಮುಖ ಗ್ಲೋ ಕಾಣಿಸಾಗತೈತಿ ಅಂಥೇಳಿ ಅಂತಂದ್ರೆ ಅದು ಕೆಲವೊಂದು ಸಲ ನನ್ನ ಕ್ಯಾಮ್ರಾಗೆ ನನ್ನ ಮ್ಯಾಗ ಭಾಳ ಲವ್ ಆಗ್ಬಿಡ್ತೈತಿ. ಅಂಥ ಟೈಮ್ನಾಗ ಭಾಳ ಕ್ಲಿಯರಾಗಿ ವಿಡಿಯೋ ಮಾಡಿರ್ತೈತೆ ಅದು. ಅಷ್ಟು ಬಿಟ್ಟರೆ ಏನೂ ಇಲ್ಲ. ನಾನು ಇದು ಮಾಮಾಅರ್ತ್ ಪ್ರಾಡಕ್ಟ್ ಅದನ್ನು ಯೂಸ್ ಮಾಡ್ತೇನೆ. ನೆಕ್ಸ್ಟ್ ಯೂಸ್ ಮಾಡ್ತೇನಿಲ್ಲ ಗೊತ್ತಿಲ್ಲ, ಇನ್ನೊಂದು ಸ್ವಲ್ಪ ಇರೋದ ನೋಡ್ಬೇಕು. ಮತ್ತು ಇನ್ನೊಂದು ಪಿಗ್ಮೆಂಟೇಷನ್ ಕ್ರೀಮ್ ಒಂದು ಯೂಸ್ ಮಾಡಾಕತ್ತೀನಿ. ಪಿಗ್ಮೆಂಟೇಷನ್ ಆಗಿ ನನ್ನ ಮುಖ ಎಲ್ಲ ಹಾಳಾಗಿಬಿಟ್ಟೈತಿ. ಮುಖ ವಿಡಿಯೋದೊಳಗೆ ನಿಮ್ಗೆ ಕ್ಲಿಯರಾಗಿ ಕಾಣಿಸಂಗಿಲ್ಲ ಅಂತ ಅನ್ನಿಸ್ತೇನೆ ನಾನು. ಅಂದ್ರೆ ಅದು ಕ್ರೀಮ್ ಯೂಸ್ ಮಾಡಾಕತ್ತೇನಿಲ್ಲ, ಅದು ಪಿಗ್ಮೆಂಟೇಷನ್ ಹೋಗಂಗಿಲ್ಲ, ಅದು ಕಂಪ್ಲೀಟ್ ಹೋಗಂಗಿಲ್ಲ. ಮ್ಯಾಗಿಂದ ಅದೇನು ಪಿಗ್ಮೆಂಟೇಷನ್ ಕಪ್ ಅಲ್ಲೆಲ್ಲ ಕಪ್ ಅಂತ ಅನಿಸ್ತೈತಿಲ್ಲ, ಅದು ಸ್ಕಿನ್ ಏನಿರ್ತೈತಿಲ್ಲ ಕಂಪ್ಲೀಟ್ ಸುಡ್ತೈತೆ ಅದಕ್ಕೆ ಆ ಕ್ರೀಮಿಗೆ. ಬಟ್ ಅದನ್ನು ಹಚ್ಕೊಳ್ಳೋದು ಒಳ್ಳೇದಲ್ಲ. ಹಚ್ಕೊಳ್ಳಿಲ್ಲ ಅಂದ್ರೆ ಮುಖ ಭಾಳ ಒಂಥರ ಕಾಣಿಸ್ತೈತಿ. ನಮ್ಗೆ ನಮ್ಮ ದೇಹದಲ್ಲಿ ಯಾವುದೇ ಒಂದು ಪಾರ್ಟ್ಗಿಂತ ಬಹುಮುಖ್ಯವಾದದ್ದು ಅಂದ್ರೆ ಪ್ರತಿಯೊಬ್ಬರಿಗೂ ಮುಖ. ಹಾಗಾಗಿ ಅನಿವಾರ್ಯದಿಂದ ಹಚ್ಕೊಳ್ಳೇಬೇಕು. ಮುಂದೊಂದು ದಿನ ಏಜ್ ಆದಿಂದ ಏನಕ್ಕೈತೆ ಅನ್ನೋದು ಗೊತ್ತಿಲ್ಲ ನನಗೆ. ಈಗಂತೂ ಹಚ್ಕೊಳಕತ್ತೇನಿ, ಯಾಕಂದ್ರೆ ಈಗಷ್ಟು ಚಂದ ಕಾಣಿಸ್ಬೇಕಲ್ಲ. ಹಾಗಾಗಿ ಮುಂದೊಂದು ದಿನ ಇರ್ತೇವೋ, ಎಷ್ಟು ದಿನ ಇರ್ತೇವೋ ಇಲ್ವೋ ಅದು ಗೊತ್ತಿಲ್ಲ. ನಾನು ಮೂಗುತಿ ಚೇಂಜ್ ಮಾಡಿ ನೋಡ್ರಿ, ಚಂದಾಗೈತಿಲ್ಲೋ. ನಂಗೆ ಯಾಕೋ ಇನ್ನು ಯಾವ ಚಂದನ ಅಂತ ಅನಿಸೋಲ್ಲಪ್ಪ ಮೂಗುತಿ. ಮೊದಲಿಂದ ನಂಗೆ ಸ್ವಲ್ಪ ಮೂಗುತಿ ಉದ್ದಿರ್ಬೇಕು, ಫುಲ್ ಇಲ್ಲಿವರೆಗೂ ಇರ್ಬೇಕಂದ್ರೆ ಚಂದ ಅನಿಸ್ತಾವೆ. ಯಾರಾದರೂ ಗೊತ್ತಿರೋ ವಿಷಯನ ಏನಾದರೂ ಹೇಳ್ತಿರ್ತಾರಲ್ಲ, ಅದಕ್ಕೆ ಯಾರು ನೆಗೆಟಿವ್ ಆಗಿ ಮಾತಾಡೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅವ್ರಿಗೆ ಡಾಕ್ಟ್ರು ಹೇಳಿರ್ತಾರೆ, ಡಾಕ್ಟ್ರು ಹೇಳೋದನ್ನ ಯಾರೂ ಹೇಳಂಗಿಲ್ಲ. ನಾನು ಈ ಪ್ರೆಗ್ನೆನ್ಸಿ ವಿಷಯದಲ್ಲಿ ಸಾಕಷ್ಟು ಕುಂಕುಮ ನಾವು ಪೀರಿಯಡ್ ಆದಾಗ ಹಚ್ಕೊಳ್ಳಂಗಿಲ್ಲ, ಬಟ್ ಇದು ಬೇರೆ ಅಂತಲೇ ತೆಗೆದಿಟ್ಟಿರ್ತಿಲ್ಲ. ಕುಂಕುಮ ಹಚ್ಕೊಳ್ಳಿಲ್ಲ ಅಂದ್ರೆ ಒಂಥರ ಅನಿಸ್ತೈತಿ. ಅದು ವಿಡಿಯೋ ಶೂಟ್ ಮಾಡೋ ಮುಂದೆ ಪರ್ಸ್ನಲಿ 5 ದಿನ ಆದ್ರೂ ನಾವು ಕುಂಕುಮ ಹಚ್ಕೊಳ್ಳಂಗೇ ಇಲ್ಲ. ಇವತ್ತು ಹುಣ್ಣಿ ಐತಿ, ಏನೋ ಮಾಡ್ಬೇಕಂತ ಪ್ಲ್ಯಾನ್ ಹಾಕ್ಕೊಂಡಿದ್ನಿ. ಪೀರಿಯಡ್ ಆಗಿ ಎಲ್ಲ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಯ್ತು. ನಂದು 25 ದಿನಕ್ಕೆ ಪೀರಿಯಡ್ ಅಲ್ಲ, ಈಗಂದ್ರೂ 25 ದಿನಕ್ಕಂದ್ರೂ ಆಗಂಗಿಲ್ಲ, ಯಾವಾಗ ಹೋಗ್ತೈತಿ. ಹಾಗಾಗಿ ಅದು ಒಂದು ಬೇಜಾರ. ಲಿಪ್ ಬಾಮ್ ಇದೆ, ಲಿಪ್ಟಿಕ್ ಅಲ್ಲ, ಲಿಪ್ ಬಾಮ್. ಲೈಟ್ ಹರ್ಸಿದ ಕ್ಲಿಯರಾಗಿ ಕಾಣಿಸ್ತೈತಿ. ಏನೋ ನೋಡೋಣ ರೀ, ಲೈಟ್ ಹರ್ಸಿ ನೀರಿವ. ನಿಮ್ಗೆ ಗೊತ್ತಿರಂಗಿಲ್ಲಲ್ಲ, ನೀವು ಸುಮ್ಮನೆ ಇದ್ಬೇಡಿ. ನಾನು ಹೇಳಿನೆಲ್ಲ, ಕ್ರೀಮ್ ಹಚ್ಕೊಳ್ಳೋದ್ರಿಂದ ಎಲ್ಲರಿಗೂ ಆ ಎಫೆಕ್ಟ್ ಆಕೈತಂತಲ್ಲ. ಬಹುಶಃ ಕೆಲವ್ರಿಗೆ ಆಗಿರ್ಬೋದು, ಮತ್ತು ಡಾಕ್ಟ್ರನ್ನು ಹೇಳಿರ್ಬೋದು. ಅದನ್ನ ಯಾರೂ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನಾನು ಪ್ರೆಗ್ನೆನ್ಸಿ ವಿಷಯದಲ್ಲಿ ಏನಾದರೂ ಹೇಳಿದಾಗ, ನೀನು ಡಾಕ್ಟರ್ನ, ನೀನು ಹಂಗನ ಹಿಂಗನ ಅಂತೇಳಿ ಹೇಳ್ತಿದ್ರೆ ಏನು ಮಾಡೋಕೆ ಆಗಂಗಿಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಿರೋದನ್ನು ನಾವು ಹೇಳಿದಾಗ ಅದು ಎಲ್ಲರಿಗೂ ಎಫೆಕ್ಟ್ ಆಕೈತಂತ ಹೇಳಕ್ಕೆ ಬರೋಂಗಿಲ್ಲ. ಒಬ್ಬರು ಇಬ್ಬರಿಗೆ ಆಗಿರ್ತೈತಿತ್ತು, ನನಗಾಗಿದ್ದು ನಿಮ್ಗೆ ಆಗದೆ ಇರ್ಬೋದು, ನಿಮ್ಗಾಗಿದ್ದು ನನಗೆ ಆಗದೆ ಇರ್ಬೋದು. ಹಾಗಾಗಿ ಇವತ್ತಿನ ರೂಟೀನ್ ಹೆಂಗಿರ್ತೈತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪ್ಲೀಸ್ ಫ್ರೆಂಡ್ಸ, ವಿಡಿಯೋನ ಲೈಕ್ ಮಾಡಿರಿ. ಇನ್ನು ಬಾಗಿಲು ಸಹಿತ ತೊಳೆದಿಲ್ಲ, ನನ್ನ ಟೈಮ್ 8:30 ಆಯ್ತು. ಎದ್ದೇನಿ, ಚಾ ಕಾಸೀನಿ, ಬಾಣೆ ತಿಕ್ಕೀನಿ, ಮಜ್ಜಿಗೆ ಕಡ್ದೀನಿ. ನಮ್ಮ ಮನೆಯವ್ರನ್ನ ಪಾಪ ಹುಣ್ಣಿ ಎಲ್ಲ ಇವತ್ತು ನಮ್ಮ ಮನೆಯವ್ರನ್ನ ಎಲ್ಲ ಒರೆಸಿ ನಮ್ಮ ಗೌರಿನ ಹೊಡ್ಕೊಂಡು ಹೋಗ್ಯಾರ. ಇನ್ನು ಪೂಜೆ ಎಲ್ಲ ಅವರ ಮಾಡ್ಕೋಬೇಕು. ನಾನಂತೂ ಪೂಜೆ ಮಾಡೋಕೆ ಆಗಂಗಿಲ್ಲ, ಅವ್ರು ಪೂಜೆ ಮಾಡಿದ್ದು ನನಗೆ ಇಷ್ಟ ಆಗಂಗಿಲ್ಲ. ನಮ್ಮ ದೇವ್ರು 5 ದಿನ ಅಳತಾವೆ, ಏನು ಮಾಡೋಕೆ ಆಗಂಗಿಲ್ಲ. ಅಳ್ಳೇಬೇಕವ 5 ದಿನ, ಮತ್ತೇನು ಮಾಡೋಕ್ಕಾಕೈತೆ ಹೇಳ್ರಿ.
ನೀವು ಬಾಗ್ಲ ಹೆಂಗೆ ತೊಳಿತೀರಿ ತೋರಿಸ್ರಿ ಅಂತ ಹೇಳಿ ಅಂತಂದ್ರೆ ಏನಿಲ್ಲ, ನಾವು ಬಾಗ್ಲ ತೊಳೆದ ವಿಭೂತಿ ಇದು ಭಂಡಾರ ಇರ್ತೈತೆ ನಮ್ಮ ಮನ್ಯಾಗ ಕಂಪಲ್ಸರಿ. ಕುಂಕುಮ ಭಂಡಾರ ಹಚ್ತೇವೆ ನಾವು. ಅರ್ಬಿ ತಗೊಂಡು ವರ್ಷ ಅಂತಾರ, ಆದ್ರೂ ನಾನು ಅರ್ಬಿ ತಗೊಂಡು ವರ್ಷಂಗಿಲ್ಲ ನೋಡಿ. ನಾನು ಹಿಂಗೆ ಇದನ್ನ ಮಾಡೋದು. ಮಾಡಕ್ ಹಂಗಿಲ್ಲ, ಜಳಕ ಮಾಡಿ ತೊಳೆದ್ರ ಆತಂತೇಳಿ ತೊಳೆಯಕತ್ತೀನಿ ನೋಡ್ರಿ. ನಾನಿಲ್ಲಿ ಬಾಗಿಲ್ಗೆ ಹಚ್ಚಕ್ಕಂತ ಬೇರೆ ಸಪ್ರೇಟ್ ಕುಂಕುಮ ಮತ್ತು ಭಂಡಾರ ವಿಭೂತಿನ ಇಟ್ಟಿರ್ತೇನೆ. ದೇವ್ರ ಮುಂದೆ ಜಗಲಿ ಮ್ಯಾಗ ಬೇರೆ ಇಟ್ಟಿರ್ತೇನೆ. ಪೂಜೆ ಮಾಡಕ್ಕೆ ಬೇರೆ ಮತ್ತು ಬಾಗಿಲ ತೊಳೆಯಕ್ಕೆ ಬೇರೆ, ಹೊಳೆಲೆ ಒಲಿ ಸಾರಿಸ್ತಿಂದ ಹಚ್ಚಕ್ಕೆ ಅಲ್ಲಿ ಬೇರೆ 3 ತಗೊಂಡಲ್ಲಿ ಇಟ್ಟಿರ್ತೇನೆ. ನಾನು ಬಾಗಿಲ ತೊಳ್ಕೊಂಬರ್ತೇನೆ. ತೊಳ್ಕೊಂಬಂದು ಮತ್ತೆ ವಿಡಿಯೋನ ಶುರು ಮಾಡ್ತೀನಿ. ಇವತ್ತಿನ ರೂಟೀನ್ ಹೆಂಗಿರ್ತೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಅದನ್ನೇ ಹೇಳಿದ್ನಲ್ಲ, ನನ್ನ ಫೋನಿಗೆ ನನ್ನ ಮ್ಯಾಗ ಭಾಳ ಲವ್ ಆದಾಗ ಭಾಳ ಚಂದ ಕಾಣಿಸ್ತದ. ಅದನ್ನ ಚಂದಗ ವಿಡಿಯೋ ಶೂಟ್ ಆಕೈತದ ಅದ್ರೊಳಗೆ. ಮುಂಜಾನೆ ಎದ್ಕೊಳ್ಳೇ ಜಿಟಿ ಮಳೆ ಶುರು ಆಗಿತ್ತು. ಮತ್ತೀಗ ಕಡಿಮೆ ಆಗೈತಿ. 4 ದಿನ ಆಯ್ತು ನೋಡ್ರಿ. 4 ದಿನ ಆಯ್ತು ಈ ನಮ್ಮನೆ ಮಾಡಿ ಹಾಕೊಂಡ್ಬಿಟ್ಟೈತಿ. ಒಟ್ಟಿನಲ್ಲಿ ಹೆಸರು ಅಂದರೂ ಅಳಗಾಲ್ ಬಡಿಯೋದಂತರೂ ಫಿಕ್ಸ್ ಆಗೈತೆ ಅಂತ ಅನಿಸ್ತೈತಿ. ಯಾಕಂದ್ರೆ ಈಗ ಬಿಸಿಲು ಬಡಿಬೇಕು. ಇದು ಮಳೆ ನೋಡ್ರಿ, ಎಲ್ಲಾರ ನೀರು ಹರಿದಾಡಕದ ನೋಡ್ರಿ. ಇದು ಬೋರ್ ನೀರನ್ನು ಜಾಸ್ತಿ ಆಗಂಗಿಲ್ಲ. ಈ ಕಡೆ ಕಬ್ಬಿಗೆರೆ ಚಲೋ ಆಕೈತಂದ್ರೆ ಅದಿಲ್ಲ, ತಂಪು ಅಷ್ಟು ಇಟ್ಕೊಂಡು ಕುಂದಿರ್ತೈತಿ. ಅಷ್ಟು ಬಿಟ್ಟರೆ ಎದಕ್ಕೂ ಉಪಯೋಗನೂ ಇಲ್ಲ. ಲುಕ್ಷನ್ ಮಾಡಕ್ಕಂತರೂ ಉಪಯೋಗ ಐತಿ. ಹೆಸರೆಲ್ಲ ರೋಗ ಬೀಳಾಕತ್ಬಿಟ್ಟಾವ ಅಂತ ಹೇಳಿಲ್ಲ. ಇನ್ನು ಹಿಂಗೆ ಆದ್ರೆ ಹೆಸರೆಲ್ಲ ರೋಗ ಬಿದ್ದು ಬರುವಷ್ಟು ಇಳುವರಿನೂ ಬರೋಂಗಿಲ್ಲ. ಪ್ರಾಬ್ಲಮ್ ಜಗ್ಗಿ ಆಗತ್ತವ ಅಂತ ಅನಿಸ್ತೈತಪ್ಪ. ಉದುರು ಬಿದ್ದಿರ್ತಾವೆ, ಅದ್ರೊಳಗೆ ಹುಳ ಒಂದಿರ್ತಾವೆ, ತಿನ್ನೋಕೆ ಆಗಂಗಿಲ್ಲ. ಮತ್ತು ಇವು ಪಕ್ಷಿಗಳು ಬಂದು ತಿಂತಾವೆ. ಎಷ್ಟು ಚಂದ ಕಾಣಿಸ್ತೈತೆ ನೋಡ್ರಿ ಗ್ರೀನರಿ. ಇದಕ್ಕೋಸ್ಕರನಾದರೂ ಒಂದು ಲೈಕ್ ಮಾಡಿರಲ್ಲ. ಪೀರಿಯಡ್ ಆದಾಗ ಹುಣಿ ಅಮಾವಾಸ್ಯೆ ಹಿಂಗೆ ಏನಾರು ಇತ್ತಂದ್ರೆ ದೇವ್ರ ನೈವೇದ್ಯಕ್ಕೆ ಅಡ್ಗೆ ಹಿಂಗೆ ಜಳಕ ಮಾಡಿ ತಲೆ ಸ್ನಾನ ಮಾಡ್ಕೊಂಡು ಮಾಡ್ತೀರಾ ಅಥವಾ ಇಲ್ಲ ಅಂತ ಹೇಳ್ರಿ. ಯಾಕಂತಂದ್ರೆ ಸಾಕಷ್ಟು ಗೊಂದಲ ಇರ್ತಾವ. ಒಬ್ಬೊಬ್ರು ಒಂಥರ ಹೇಳ್ತಿರ್ತಾರ, ಪೀರಿಯಡ್ ಅನ್ನೋದೇ ಹೆಣ್ಮಕ್ಳಿಗೆ ಆ ದೇವ್ರು ಕೊಟ್ಟಿರೋ ವರ ಅಂತ ಹೇಳ್ತಾರ. ಹಾಗಾಗಿ ಯಾಕಂದ್ರೆ ಅದರಿಂದನ ತಾಯ್ತನ ಅನ್ನೋದು ಸಿಗ್ತೈತಲ್ಲ ಹೆಣ್ಮಕ್ಳಿಗೆ. ಹಾಗಾಗಿ ಈಗ ನಾವು ಒಬ್ರು ಇದ್ದವ್ರು ಏನು ಮಾಡಕ್ ಆಗಂಗಿಲ್ಲ, ನಮ್ಮ ಮನೆಯವ್ರು ಮಾಡಕ್ ಹೋಗಂಗಿಲ್ಲ. ಹಾಗಾಗಿ ನಾನು ಹೇಳ್ತೇನೆ, ಸರಿಯೋ ತಪ್ಪ ನಮಗೆ ಗೊತ್ತಿಲ್ಲ. ನಮ್ಮ ಹಳ್ಳಿಗಳ ಕಡೆ ಅಂತೂ ಹಿಂಗ ಮಾಡ್ತಾರ. ಯಾಕಂತಂದ್ರ ನಾವು ಮಾಡೋ ಕೆಲಸದಲ್ಲಿ ನಾವು ದೇವ್ರನ್ನ ಕಾಣೋರ ರೈತರಂತ ಅಂದಿಂದ ಜಳಕಾತಿ ಮಾಡಿ ತಲೆ ಸ್ನಾನಾತಿ ಮಾಡ್ಕೊಂಡು ಅಡ್ಗೆ ಮಾಡ್ತಿರ್ತೇನೋ ಮಾಡಿ. ನಾವು ಅಡ್ಗೆ ಮಾಡ್ತೀವಿ, ಆದ್ರೆ ಪೂಜೆ ಮಾಡಕ್ ಹೋಗಂಗಿಲ್ಲ. ನನಗದ ವಿಚಿತ್ರ ಅಂತ ಅನಿಸ್ತೈತಿ. ಮಾಡ್ಬೇಕಾ ಮಾಡಬಾರ್ದು ಅನ್ನೋ ಗೊಂದಲ ಸಾಕಷ್ಟು ಐತೆ ಅಂತಾನೆ ಹೇಳ್ತೀನಿ. ಇದಕ್ಕೆ ಯಾಕಂದ್ರೆ ಸಾಕಷ್ಟು ನನ್ಕಿಂತ ಏನ್ ಜಾಸ್ತಿ ಇದ್ದವ್ರ, ತಿಳುವಳಿಕೆ ಇರೋರ ನೀವು ಆ ವಿಡಿಯೋನ ನೋಡ್ತೀರಿ. ನಿಮ್ಮಿಂದ ಸಾಕಷ್ಟು ಸಲ ನಮ್ಗೆ ಹೆಲ್ಪ್ ಆಗೈತಿಲ್ಲ ಅಂತಲ್ಲ. ಇದಕ್ಕೂ ಉತ್ತರ ನಿಮ್ಮೆಲ್ಲರಿಂದನೂ ಸಿಗ್ತೈತೆ ಅಂತ ಅನ್ಕೋತೀನಿ. ನಿಮ್ಮ ಅಭಿಪ್ರಾಯನ ಶೇರ್ ಮಾಡ್ಕೋರಿ. ಯಾರಿಗೂ ಹೋಗಿ ರಿಪ್ಲೈ ಮಾಡಿ ನೆಗೆಟಿವ್ ಆಗಿ ಮಾತಾಡಕ್ ಹೋಗ್ಬಿಡಿ. ನಾನು ಅಷ್ಟೇ ಹೇಳೋದು. ಇಲ್ಲೇ ಅಕ್ಕಿ ಇಟ್ಕೊಂಡೀಗ ಅಕ್ಕಿ ತೊಳೆದ ಅನ್ನಕ್ಕಿಡ್ಬೇಕ. ಹುಣಿ ಅಂತಂದಿದ್ದ ಏನಾರು ಸ್ವೀಟ್ ಮಾಡ್ಬೇಕಂತ ಅನ್ಕೊಂಡಿದ್ವಿ, ಚಪಾತಿ ಸ್ವೀಟ್. ಹಿಂಗಾದಲ್ಲ ಫುಲ್ ಮೂಡಪ್ಪ ಬಿಡುತ್ತಾ. ಹಂಗಾಗಿ ನಮ್ಮ ಮನೆಯವ್ರಿಗೆ ಚೋಳಿಕಾಯಿ ಪಲ್ಯ ಅಂತ ಇಷ್ಟ. ಚೋಳಿಕಾಯಿ ಪಲ್ಯ ರೊಟ್ಟಿ ಮಾಡ್ಬೇಕಂತ ಅನ್ಕೊಂಡಿನಿ. ನೋಡೋಣ ಅಂತ ಏನಕ್ಕೆ ರೇಷನ್ ಅಕ್ಕಿನ ನಾವು ಯೂಸ್ ಮಾಡೋದು. ಏನಾರ ಸ್ಪೆಷಲ್ ಬಿರಿಯಾನಿ, ಪಲಾವ್, ಹಿಂಗ ಇದು ಮಸಾಲೆ ರೈಸ್ ಅತಿ ಮಾಡಿನಂದ್ರೆ ಅಷ್ಟೇ ನಾನು ಸೋನಾ ಮಸೂರಿ ಅಥವಾ ಬಾಸ್ಮತಿ ಯೂಸ್ ಮಾಡ್ತೀನಿ. ಅವು ಖಾಲಿ ನಮ್ಮ ಮನೆಯವ್ರು ಬೆಳಗಾಂಕತಿ ಹೋಗ್ಕರಲ್ಲ, ಹೋದ್ರಂದ್ರೆ ಅಲ್ಲಿ ತೊಗೊಂಡ್ಬಂದಿರ್ತಾರ. ಅಲ್ಲಿಂದ ರೇಟ್ ಕಡಿಮೆ ಅಕ್ಕವ. ಇಲ್ಲಿ ಕಡೆ ಎಲ್ಲ ಮತ್ತೊಂದಿಟ್ಟು ರೇಟ್ ಜಾಸ್ತಿ ಆಕೈತಿ. ಎರಡು ಸಲನ ತೊಳ್ಕೊತೀನಿ ನಾನು ಇವನ್ನ ಅಕ್ಕಿನ. ನಾನಿನ್ನ ಎಲ್ಲ ಅಡ್ಗೆ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ. ಯಾಕಂತಂದ್ರೆ ಅದ ರೊಟ್ಟಿ ಅದ ಪಲ್ಯ, ನಿಮ್ಗೂ ವಿಡಿಯೋ ನೋಡಕ್ಕೂ ಬೋರ್ ಆಗಿರ್ಬಾರ್ದಲ್ಲ. ಹಂಗಾಗಿ ನಮ್ಮ ಯಜಮಾನ್ರು ನಮ್ ಗೌರಿ ಮೇಸಿ ಮೇವು ಮಾಡ್ಕೊಂಡ್ ಬರಾಕಂತ ಹೋಗ್ಯಾರೇನ. ಜೋರ್ ಮಳೆ ಆದ್ರ ದನಗಳ ಮೇವು ಮತ್ ರಗಡ್ ಆಕೈತಿ. ಇದು ಜೋರ್ ಮಳೆ ಯಾರಾಗೂ ನೋಡಿಲ್ಲ, ಇಷ್ಟ ಆಕೈತಿ. ಮತ್ತ ಕಡೆ ಯಾವ ಬಿಸಿಲು ಬಿಡ್ತೈತಿ. ಬಹುಶಃ ಇನ್ನು ಪಂಚಮಿ ಮಠ ಹಿಂಗ ಅಂತ ಅನಿಸ್ತೈತಿ. ಪಂಚಮಿಗೆ ಉಂಡಿ ಮಾಡಿ ಏನಾರ ಭಾಳಷ್ಟು ಇಟ್ರ ಮುಗಿತಾವಲ್ಲ, ಹಾಳಾಗೆ ಬಿಡ್ತಾವ. ಉಂಡಿ ಸಹಿತ ತಿನ್ನಿಸ್ಕೊಡಂಗಿಲ್ಲ ಮಳೆಯಪ್ಪ. ನಮ್ಮ ಮನೆಯವ್ರಿಗೆ ಇವತ್ತು ಮುಂಜಾನೆ ಹೇಳ್ಬಿಟ್ಟಾರ, ನಾನು ಈ ಸಲ ಸದ್ಯ ಭಾಳ ಮಾಡಂಗಿಲ್ಲ,
ನೀನು ಮಾಡಿದ್ರು ತಿನ್ನಂಗಿಲ್ಲ ಬಿಡಂಗಿಲ್ಲ ಎಲ್ಲ ಕೆಳಡಿಸ್ತಿ ಅಂತೇಳಿ. ಮಾಡಿದ್ರು ಮಾಡು, ಮಾಡಲಿಲ್ಲ ಬಿಡು ಅಂತೇಳಿ. ನೀವು ಸ್ವಲ್ಪ ಅಂದ್ರೂ ಮಾಡಬೇಕಾ, ಹಾಲು ಇರ್ತೀವಲ್ಲ ನಾವು. ಹಾಗಾಗಿ ನಮ್ಮ ಕಡೆ ಪಂಚಮಿ ಭಾಳ ಅಂದ್ರೆ ಭಾಳ ಸ್ಪೆಷಲ್. ಉತ್ತರ ಕರ್ನಾಟಕ ಕಡೆ ನಾವು ಸಣ್ಣದಿದ್ದಾಗೆಲ್ಲ ಜೋಕಾಲಿ ಕಟ್ಟಿ ಜೋಕಾಲಿ ಆಡಿ, ಈಗೆಲ್ಲ ಬರೀ ಅವಾಗಿನ ಮೆಲಕು ಹಾಕೋದಷ್ಟು ನೋಡ್ರಿ ಅವಾಗಿನ ದಿನಗಳನ್ನ. ಈಗಿನ ಮಕ್ಕಳಿಗೆ ಯಾವ್ದು ಕುಂಟೆ ಬೆಲೆ ಮೊನ್ನೆ ನಮ್ಮ ಮನೆಗೆ ಹೇಳಕತ್ತಾರ, ಈಗ ಬಗರಿನೇ ಇಲ್ಲಲ್ಲ, ಈಗ ಯಾರು ಬಗರಿನ ಆಡೋದಲ್ಲಲ್ಲ ಅಂತೇಳಿ. ನಾವು ಹೆಣ್ಣು ಹುಡುಗಿಯರು ಬಗರಿ ಆಡ್ತಿದ್ವಿ ಕಡಿಮೆ. ಚಿನ್ಪಾನಿ ಆಡೋದು, ಬಗರಿ ಆಡೋದು, ಬುಗುರಿ ಅಂತಿರ್ಲ ನೀವು, ಬುಗುರಿನ ನಾವು ಬಗರಿ ಅಂತೀವಿ ಅದಕ್ಕೆ. ಅದನ್ನ ಆಡೋದು, ಹಿಂಗೆ ಏನಾದರೂ ಆಟ ಆಡೋದು, ಇದನ್ನ ಮಾಡೋದೈತಿ ಮಾಡ್ತಿದ್ರಿ. ಈಗ ಮಕ್ಕಳಿಗಂತೂ ಅದು ಯಾವುದೂ ಗೊತ್ತಿಲ್ಲ. ಓನ್ಲಿ ಮೊಬೈಲ್ ಮಾಡಿದ್ರೆ ಸ್ಟಡಿ, ಇಲ್ಲಾಂದ್ರೆ ಮೊಬೈಲ್. ಇದನ್ನ ಬಿಟ್ಟರೆ ಬೇರೆ ಯಾವ ಮೊಬೈಲ್ನ ಗೇಮ್ ಆಡೋದು, ಇದನ್ನ ಬಿಟ್ಟರೆ ಯಾವ ಹಳಿ ಕಾಲದ ಆಟಗಳೆಲ್ಲ ಗೊತ್ತಾನಿಲ್ಲ. ಆ್ಯಕ್ಚುಲಿ ಮಕ್ಕಳಿಗೆ ಅವನ್ನ ಆಟ ಆಡ್ಸಕ ಇದನ್ನ ಮಾಡ್ಬೇಕಾ, ಫಿಸಿಕಲಿ ಸ್ಟ್ರಾಂಗ್ ಆಕಾರ. ನಾವು ಬಗರಿ ಆಡೋದ್ರಿಂದ ಮತ್ತು ಚಿನ್ಪಣಿ ಆಡೋದ್ರಿಂದ ಫಿಸಿಕಲಿ ಕಾರ್ಯನ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಕಾರ. ಆದರೆ ಏನು ಮಾಡೋದು, ಈಗಿನ ಮಕ್ಕಳಿಗೆ ಅದು ಯಾವುದು ಗೊತ್ತಾನಿಲ್ಲ. ಈಗಿನ ಮಕ್ಕಳಿಗೆ ಸ್ವಲ್ಪ ಒಂದು ಈಟು ಎಲ್ಲ ಗೊತ್ತೈತೆ ಅಂತಂದ್ರೆ ಮುಂದಿನ ಮಕ್ಕಳಿಗಂತೂ ಏನು ಗೊತ್ತಾನೇ ಇರೋಂಗಿಲ್ಲ. ಬುಕ್ಕಲ್ಲಿ ಇದರಲ್ಲಿ ಅಷ್ಟೊಂದು ನೋಡಿ ತಿಳ್ಕೊಬೇಕಷ್ಟು, ಅವರು ಹಿಂಗೆಲ್ಲ ಆಟ ಆಡ್ತಿದ್ರಾ ಅಂತೇಳಿ. ಏನಂತಂದ್ರೆ ದಿನ ಕಳೆದಂಗೆ ಎಲ್ಲನೂ ಬದಲಾಕೊಂತನೂ ಹೊಂಟೈತಿ. ಏನು ಮಾಡೋಕೆ ಆಗಂಗಿಲ್ಲ. ಹಾಗಾಗಿ ಜಿಮ್ಮು, ಏನು ವಾಕಿಂಗ್ ಮಾಡಬೇಕು, ಅದನ್ನ ಮಾಡಬೇಕು, ಇದನ್ನ ಮಾಡಬೇಕು ಅಂತ ಹೇಳ್ತಾರ. ಅವಾಗೆಲ್ಲ ಆಟಗಳನ್ನು ಆಡಿನ ಫಿಸಿಕಲಿ ಸ್ಟ್ರಾಂಗ್ ಆಕಿದ್ರು. ಇದಕ್ಕೆ ನೀವೇನಂತೀರಂತ ಹೇಳ್ರಿ. ಕರೆ ಅಂತ ಅನಿಸ್ತೈತೆ, ಇನ್ನು ಸುಳ್ಳು ಅಂತ ಅನಿಸ್ತೈತೆ ಹೇಳ್ರಿ. ಮತ್ತು ನಿಮ್ಮ ಮಕ್ಕಳು, ಈಗ ನನ್ನ ಜನ್ರೇಷನ್ದವ್ರು ಇರೋರು, ನಿಮ್ಮ ಮಕ್ಕಳು ಹಿಂಗೆ ಈ ಥರ ಆಟ ಆಡ್ತಾರಿಲ್ಲ ಅಂತ ಹೇಳ್ರಿ. ಆಡಲಿಲ್ಲ ಅಂದ್ರೆ ಸಂಡೇದು ಇದ್ದಾಗ ಅವ್ರ ಜೊತೆ ನೀವು ಮಕ್ಕಳಾಗಿ ಆಟ ಆಡ್ರಿ. ಅವ್ರಿಗೊಂದು ಖುಷಿ ಅಂತ ಅನಿಸ್ತೈತಿ, ನಿಮ್ಗೊಂದು ಖುಷಿ ಅಂತ ಅನಿಸ್ತೈತಿ. ನನಗೆ ಆ ಭಾಗ್ಯ ಇಲ್ಲ, ಏನು ಮಾಡೋಕ್ಕಾಗಿಲ್ಲ. ಆದಷ್ಟು ಲಗುನ ಸಿಗಲಿ ಅಂತೇಳಿ ಅನ್ಕೊಳ್ಳೋದು, ಬೇಡ್ಕೊಳ್ಳೋದು ಅಷ್ಟೇ ದೇವ್ರು ಅಂತೇಳಿ. ಅದನ್ನ ಬಿಟ್ಟರೆ ಬೇರೆ ಯಾವ ಆಪ್ಷನ್ ಇಲ್ಲಲ್ಲ ನಮ್ಮ ಕೈಯಾಗ. ಹಾಗಾಗಿ ಈ ಥರ ಅಂದ್ರೆ ಎಂಜಾಯ್ ಮಾಡಿರಿ ಮಕ್ಕಳ ಜೊತೆ. ಯಾಕಂದ್ರೆ ಬಾಲ್ಯದಲ್ಲಿ ಕಳೆದಿರುವಂಥ ಅವು ದಿನಗಳು ಏನದಾವಲ್ಲ, ನಾವು ಎಷ್ಟು ಖುಷಿ ಪಡ್ತೀವಿ ನೋಡ್ರಿ, ಅವನ್ನೆಲ್ಲ ನೆನೆಸ್ಕೊಂಡು ಖುಷಿ ಪಡ್ತೀವಿ. ಅದೇ ಥರ ನಿಮ್ಮ ಮಕ್ಕಳಿಗೆ ಬರೀ ಮೊಬೈಲ್ ಒಂದನ್ನು ನೋಡ್ಕೊಂಡು ನಮ್ಮ ಜೀವನ ಮೊಬೈಲೆಲ್ಲ ಮುಗಿದು ಹೋಯ್ತು, ನಮ್ಗೇನು ನಮ್ಮ ಅವ್ವಾರು ಇದನ್ನು ಹೇಳೇ ಕೊಡಲಿಲ್ಲ ಅಂತ ಅನ್ನಿಸ್ಕೊಳ್ಳೋಂಥ ಪರಿಸ್ಥಿತಿ ಬರಬಾರ್ದಲ್ಲ. ಹಂಗಾಗಿ ಹೇಳಿದ್ ನಾನು, ಯಾರಿಗೆ ಸರಿ ಅಂತ ಅನಿಸ್ತೈತಿ ಟ್ರೈ ಮಾಡಿರಿ, ತಪ್ಪಂತ ಅನಿಸ್ತೈತಿ ಟ್ರೈ ಮಾಡಕ್ಕೆ ಹೋಗ್ಬೇಡ್ರಿ. ಎಷ್ಟು ನಾನು ಹೇಳೋದು. ನಾನೆಲ್ಲ ಕೆಲಸ ಮುಗಿಸ್ಕೊಂಡು ಸಿಗ್ತೇನೆ. ಫ್ರೆಂಡ್ಸ್, ನಾನು ಪೂಜೆ ಮಾಡಿ ನೋಡ್ರಿ, ಅಲ್ಲಿ ಸಹಿತ ಒಲಿ ಸಾರಿಸಿ ಪೂಜೆ ಮಾಡಿರ್ತೇನೆ. ಇದೊಂದು ವಿಷಯನ ಶೇರ್ ಮಾಡೋದು ಮರ್ತಿದ್ದೆ ನಾನು ಇಲ್ಲೇನು ಹಚ್ಚಿನಿಲ್ಲ. ಇದು ವಿಭೂತಿ ಇಲ್ಲೇ ಅನ್ನಪೂರ್ಣೇಶ್ವರಿ ಅಂಥೇಳಿ ಬರ್ದೇನೆ, ಅಕ್ಕಿ ಹಿಟ್ಟಿಲ್ಲೇ ಬರ್ದೇನೆ ನಾನು. ಮತ್ತು ಅರಿಶಿನ ಕುಂಕುಮ ನಮ್ಮ ಯಜಮಾನ್ರು ಬಂದ್ರೆ ಅದನ್ನೇನು ಮಾಡ್ತಿ, ಏನು ಮಾಡೋ ಮುಂಜಾತ್ಲೆ ಎಲ್ಲಡಿಗೆ ತಿನ್ನಕತ್ತೀನ. ಅದನ್ನು ತಗೊಂಡು ಎಲ್ಲಿತ್ತದ? ಹೌದೌದು, ಏನು ಮಾಡಲಿ ಹೇಳಿ, ನಿಂಗೆ ಏನು ಬೇಕದನ್ನು ಮಾಡ್ತಾನೆ, ಇಲ್ಲಾಂದ್ರೆ ಬೇಡ. ರೊಟ್ಟಿ ಮಾಡಿದಾಗ ಕ್ಯಾನ್ಸಲ್ ಮಾಡೀನಿ. ಚಪಾತಿ ಹಿಟ್ಟನ್ನು ನಾದಿಟ್ಟೇನಿ. ನಮ್ಮ ಮನೆಯವ್ರಿಗೆ ನೀರಂತ ಬರ್ರಿ ನೀರು ಕೊಟ್ಟು ಬರೋಣಂತ. ಅಲ್ಲೇ ಒಲಿ ಮ್ಯಾಗ ಅನ್ನ ಮತ್ತು ಪಲ್ಯನೂ ರೆಡಿ ಆಗತೈತಿ. ವೆಂಕಟೇಶ, ಅಲ್ಲಿದೆಯಾ? ನಾನು ಇಲ್ಲಿ ಹೆಸರಿನ ಹೊಲ್ದಾಗದ ಏನು ನಮಗೆ. ನಮ್ಮ ಗೌರಿ ಕಟ್ಟುವಲ್ಲಿ ಇದು ಹಸನ್ ಮಾಡಾಕತ್ತಾರ ನಮ್ಮ ಮನೆಯವ್ರು. ಅಲ್ಲೇ ಯಾಕೆ ಬಿಟ್ಟಿರ್ತೇವೆ ಅಂದ್ರೆ ಅದು ತುಳಿದ ಮಾಡಿ ಉಚ್ಚೈತಿ ಹೋಗಿ ಸಗಣಿ ಹಾಕಿ ಎಲ್ಲ ಗೊಬ್ಬರ ಮಸ್ತ್ ಆಕೈತಿ. ಹಾಗಾಗಿ ಅಲ್ಲೇ ಬಿಟ್ಟಿರ್ತಾರ. ಆಮೇಲೆ ಹಿಕ್ಕಟ್ರೆ ತೆಗೆದು ಹೋಗಿರ್ತಾರೆ ಆ ಕಡೆ. ತಗೋ ವೆಂಕಟೇಶ, ಪ್ರವಚನ ಕೇಳ್ಕೊಂತ ಕೆಲಸ ಮಾಡ್ತಿರ್ತಾರೆ ನಮ್ಮ ಮನೆಯವ್ರು. ಅದ್ರ ತಕ್ಕಂಥ ಒಂದು ಫಲ್ಸಂಗಿಲ್ಲ. ಸಲಿಕೆ ಅಂತವ್ರಿಗೆ ಸಲಿಕೆ. ಅಯ್ಯಪ್ಪ, ನೀರು ಮಾಡಿದ್ನ ಅಲ್ಲಿಡು 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 ಇಲ್ಲೇ ಇಡು. ಯಾಕೋ ಪ್ರೀತು ಕರಿಯಾಕತ್ತೈತಿಲ್ಲ ಪಪ್ಪಿ. ಓಯ್, ಏನಿದು ಒಂದು 2 ದಿನ ಚಳ ಚಳ ಬಿಸಿಲು ಬಿಡಿಬೇಕಲ್ಲ. ಹಾಂ,
ಇವು ಕಾಯಿ ತಿಂತ ವೆಂಕಟೇಶ ಹಾ ಹೋ ಕಾಯಿ ತಿಂತ ಹೋ ಹ ನೋಡ್ದ ನಿಮ್ಮ ಅವ್ನು ನೀವು ತಿನ್ನಕತ್ತೀರಂದ್ರೆ ನಿಮ್ಮನ್ನ ನಾವು ತಿನ್ಬೇಕಾಕೈತಿ ನೋಡವ ಇಲ್ಲ ವೆಂಕಟೇಶ ಹೆಸರು ಕಾಯಿ ತಿನ್ನಂಗಿಲ್ಲ ಅಂತ ಹೇಳಿದ್ರಂತ ನಮ್ಮ ಮನೆಯವ್ರಿಗೆ ಯಾರ ನೋಡ್ರಿ ಇಲ್ಲಿ ಹೆಂಗೆ ತಿಂತಾವು ಕಾಳ ಆಗತ್ತಾವ ಇವು ಇವು ಹಳದಿ ಆಗ್ಯಾವಲ್ಲ ಅವ ರೋಗ ಬಿದ್ದಿದ್ದು ನೋಡ್ರಿ ಈಗ ಹೆಂಗೈತಿ ಹೇಳ್ರಿ ಹೆಸರು ನಾವು ಅಂದ್ಕೊಂಡಿದ್ವಿ ಈ ಸಲ ಮಸ್ತ್ ಇಳುವರಿ ಬರ್ತೈತಿ ಅಂಥೇಳಿ ಆದ್ರೆ ಹೆಸರು ರೋಗ ಬಿದ್ದ ಹೆಂಗಂಗಕ್ಕೈತಿ ಹೆಂಗಂಗಿಲ್ಲ ಗೊತ್ತಿಲ್ಲ ಆಲ್ಮೋಸ್ಟ್ ಎಷ್ಟಂದ್ರೆ ಒಂದು 50% ರೋಗ ಬೀಳಾಕತ್ತೈತಿದ್ದ ಈಗ ಹಿಂಗೈತಿ ಇನ್ನು ಪೂರ್ತಿ ಕಾಯ ಆಗೋದ್ರನ್ನ ಎಲ್ಲಿ 60% ಬರ್ತೈತೆ ಗೊತ್ತಿಲ್ಲ ಈ ಟೈಮಲ್ಲಿ ಇದಕ್ಕೆ ಏನು ಎಣ್ಣೆ ಹೊಡೆದ್ರೂ ಏನು ಯೂಸ್ ಇಲ್ಲ ಅಂತ ನಮ್ಮ ಮನೆಯವ್ರು ಹೇಳಕತ್ತಾರ ಅಲ್ಲೆಲ್ಲ ಎಲ್ಲ ಹೋಗೈತಲ್ಲ ಅದಿಷ್ಟು ರೋಗ ನೋಡ್ರಿ ಹಿಂಗಾದ್ರೆ ರೈತರು ಹೆಂಗೆ ಬದುಕೋದು ಹೇಳ್ರಿ ಎಲ್ಲಿ ಬಿಟ್ಟು ಆಗ ಹಂಗೆ ಬಿಟ್ಟೆ ಕಟ್ಟಿಯ ಹೋ ನಮ್ಮ ಕೋಳಿ ಏನು ತಿಂದ್ರು ಎಷ್ಟು ತಿಂದ್ರು ಇಡ ಇಲ್ಲ ನೋಡ್ರಿ ದಗದಾತ ಅವ್ರೇನು ಮಾಡಕತ್ತಾರ ಪಪ್ಪಿ ಬಂತ ಅದು ಓಡ್ ಬರ್ತದ ನಿನ್ಕಿದ್ರ ಬದ್ರ ಅದು ಒಳಗೆ ಬಿಡಿಸ್ಕೊಡೋದಿಲ್ಲ ಅದಕ್ಕೆ ನಿಂದ ಓಡ್ ಬಂದಂತದ ಹೌದನ್ನ ಇಲ್ಲ ಮಕ್ಕೊಂಡಿರ್ತದ ಅಷ್ಟೇ ಒಳಗೆ ಬಿಡಿಸ್ಕೊಡೋದಿಲ್ಲ ಅದು ಅಳಗಾಡಿ ಸಾಕು ಚೋಳಿಕಾಯಿ ಪಲ್ಯ ಮಾಡ್ಬೇಕಂತನ್ನೆಲ್ಲ ಚೋಳಿಕಾಯಿ ಪಲ್ಯನೇ ಮಾಡೀನಿ ಕೆಂಪು ಖಾರ ಹಾಕೀನಿ ಹಸಿ ಖಾರನೂ ಹಾಕ್ಬೋದು ಕೆಂಪು ಖಾರನೂ ಹಾಕ್ಬೋದು ಕುದಿಯಾಕತ್ತೈತಿ ಈಗ ಅವ್ರೇನು ಮಾಡಕತ್ತಾರ ಮುಂಜಾನೆ ಅದ ತಗಡನಾ ಅಡುಗೆ ಏನೇನು ಮಾಡಿದ್ರಿ ಇವತ್ತು ಹುನಿ ಅಲ್ಲ ಗೊತ್ತಿಲ್ಲ ಹುನಿ ಇವತ್ತು ಏನು ಮಾಡಿದ್ರು ಅಡುಗೆ ಇದು ಗೊಂಜಾಳಕ್ಕ ಹೌದಾ ಮನೆಗೆ ನಿಮ್ಮಿಬ್ಬರಿ ಹೆಸರು ಹೇಳಿ ನಮ್ಮ ಹೆಸರ ಮರ್ತ್ಬಿಟ್ಟೆ ನಿಮ್ದು ಶಾಯಿಸ್ತಾ ನಿನ್ ಪುಟ ಶಪಿಯಾ ಇವರು ಇಲ್ಲಿ ನಿನ್ನೆ ಬಂದಾರಂತ ಊರಿಗೆ ಅವ್ರ ಅಜ್ಜಿ ಊರಿದ ಬಂದ್ಕೊಳ್ಳೆ ನನ್ ನೋಡಕ್ ಬರ್ತಾರ ಈಗ ಯಾವಾಗ ಬಂದಿದ್ರಂತ ನಾವ್ ಇದ್ರಕಿಲ್ಲಂತ ಯಾರು ಮನ್ಯಾಗ ಇದ್ರಕಿಲ್ಲಂತ ಹಂಗಾಗಿ ಹಂಗಾಗ್ಯಾರ ಬಂದ್ಕೊಳ್ಳೆನ ಇಲ್ಲಿ ನಂಗೆ ಭೇಟಿ ಯಾಕಂತ ಬರ್ತಾರ ಡೈಲಿ ನೋಡ್ತೀರಿ ಡೈಲಿ ವಿಡಿಯೋ ನೋಡ್ತಾರಂತವ್ರ ಬಾಳ ಸಲ ಇವ್ರು ಬಂದ್ ಸರ್ತಿಗ ನಿಮ್ ಜೊತೆ ವಿಡಿಯೋ ಶೇರ್ ಮಾಡಿ ನಾನು ಹಾಯ್ ಮಾಡ್ರಿ ಹಾಯ್ ಇಬ್ರು ಎಷ್ಟು ಕ್ಯೂಟ್ ಆಗಿದಾರ ನೋಡ್ರಿ ಈಗ ಸಕ್ಕತ್ ಕ್ಯೂಟ್ ಆಗಿದ ಹೆಸರು ಅವ್ರಷ್ಟ ಮುದ್ದೆ ಆಗಿನೇ ಹೆಸರು ಐತಿ ಚೋಟೆ ನಿನ್ನ ಹೆಸರೇನ ಅವ್ನು ಕನ್ನಡ ಬರಂಗಿಲ್ಲ ಇನ್ನು ನೀನ್ ಕನ್ನಡ ಬರಂಗಿಲ್ಲ ನಿಂಗೆ ಕನ್ನಡ ಬರಂಗಿಲ್ಲ ಬರ್ತಾವು ತಿಳಿತಾವು ನಾ ಮಾತಾಡಿದ್ದ ಏನು ಮಾತಾಡಕತ್ತೀನಿ ನಾನು ಹಾಂ ನಿನ್ನ ಹೆಸರೇನ ಚೋಟ್ಯ ನಿನ್ನ ಹೆಸರು ಹೇಳಲ್ಲ ಇವಳು ಮನ್ಗಂಡ ಆಗಿದ ನೋಡ್ರಿ ಶಾರ್ಪ್ ಅದಾಳಕ್ಕೆ ಹೇಳ ಮತ್ತೆ ಹೆಸರು ಹೇಳ ನಿಂದು ಹೇಳಿಲ್ಲ ಅಂದ್ರೆ ನೀನು ಶಾಕ್ ಕೊಡಂಗಿಲ್ಲ ನೋಡು ತಗೋಲಿ ನೈ
ಇನ್ನು ಕನ್ನಡ ತಿಳಿಯಂಗಿಲ್ಲ. ಅಂಗನವಾಡಿ ಹೋಗ್ಕನ್ನ. ಹಾಂ, ಮಜ್ಜಿಗೆ ಕುಡಿತೀನಾ? ಮಜ್ಜಿಗೆ ಕುಡಿತಿ? ಅವಂಗೆ ಏನು ತಿಳಿಬೇಕು? ತಿಳಿತೈತೇನೋ ಮಾತಾಡಕ್ಕೆ ಗೊತ್ತಾಗಂಗಿಲ್ಲ, ಹೌದಿಲ್ಲ? ಏನು ಮಾತಾಡಕತ್ತಾಳೆ ಏನೈಕಂತ ನಾವು. ಯಾರು ಕೊಡ್ಸ್ಯಾರ ಇದನ್ನ ಗುಂಡ? ಹೌದಾ, ಅನ್ನ ಕೊಡ್ಸ್ಯಾರ? ಇವರು ಯಾವಾಗ ಬರ್ತಾರಂತ ನಮ್ಗೆ ಗೊತ್ತಿರಂಗಿಲ್ಲ. ಪ್ರತಿ ಸಲ ಬಂದಾಗ ನಮ್ಮ ಮನ್ಯಾಗ ಏನೂ ತಿನ್ನಕ್ಕೆ ಟೆನ್ಷನೇ ಇರೋಂಗಿಲ್ಲ. ಅದು ಭಾಳ ಸಲ ಬಂದಾಗ ಅಬ್ಸರ್ವ್ ಮಾಡೇವಿ. ಅದು ಯಾಕಂತ ನನಗೂ ಗೊತ್ತಿಲ್ಲ. ಅವ್ರು ಬರೋಕ್ಕಿಂತ ಮುಂಚೆ ಒಂದಿನ ಮನ್ಯಾಗೇನೋ ಸ್ಪೆಷಲ್ ಸ್ವೀಟ್ ಅತಿ ಮಾಡಿಟ್ಟಿದ್ದೆ, ಅದೆಲ್ಲನೂ ಖಾಲಿ ಆಗಿಬಿಟ್ಟೈತೆ. ಬಿಸ್ಕಿಟ್ ಇರಲಿಲ್ಲ, ಏನಿಲ್ಲ. ಇವು ಬಿಸ್ಕಿಟ್ ಬೇಕು ನನಗೆ ಚಾದೊಳಗೆ ಅಂತೇಳಿ ಫುಲ್ ಹಠ ಮಾಡಾಕತ್ಬಿಟ್ಟಿದ್ದ. ಬಿಸ್ಕಿಟ್ ಇಲ್ಲ, ನೆಕ್ಸ್ಟ್ ಟೈಮ್ ನೀನು ಬಂದಾಗ ತಂದಿಡ್ತೇನೆ ಅಂತ ಹೇಳಿದ್ನಿ. ಯಾಕಂದ್ರೆ ಅವ್ರು ಯಾವಾಗ ಬರ್ತಾರಂತ ಅಂದ್ರೆ ಏನಾದರೂ ಸಣ್ಣ ಮಕ್ಳಿಗೆ ಚಾಕ್ಲೇಟು ಬಿಸ್ಕಿಟು ಅಂತಂದ್ರೆ ಇಷ್ಟ ಹಾಕೋಳಂಗೆ ಏನಾದರೂ ತಂದಿಡ್ಬೋದ. ನಮ್ಗೆ ಗೊತ್ತಿರಂಗಿಲ್ಲ. ಅವ್ರು ಫುಲ್ ಸರ್ಪ್ರೈಸಾಗಿನ್ನ ಬರ್ತಾರೆ. ಸರ್ಪ್ರೈಸಾಗಿನ್ನ ಹೋಗ್ತಾರೆ. ಬಂದು ಸರ್ತಿಗ ಪ್ರತಿ ಸಲನೂ ನಾನು ಮೀಟ್ ಮಾಡ್ಕೊಂಡು ಹೋಗ್ತಾರ. ಖುಷಿ ಆಕೈತಿ ಮನೆಗೆ ಹಿಂಗೆ ಮಕ್ಳತಿ ಬಂದು ಹೋದ್ರಂದ್ರೆ. ಏನು ಕಡಿಮೆ ಟೈಮಲ್ಲಿ ಸಿಗೋವಂಥ ಖುಷಿ ಅದ, ಏನು ಮಾಡೋಕೆ ಆಗಂಗಿಲ್ಲ. ಲಾಂಗ್ ಟೈಮ್ ಖುಷಿ ಇರ್ಬೇಕಂತಂದ್ರೆ ಅದಕ್ಕೆ ದೇವ್ರನ್ನ ತಥಾಸ್ತು ಅಂತ ಅನ್ಬೇಕು ಅಷ್ಟೆ. ಬರಾಕ್ಲಿ ಬಾಯ್. ಹಾಂ ಹಾಂ, ಪಾಲಕ ಕಾಯಿನದ ನೋಡು ಸೀತಾ. ಬಾಯ್ ಬಾಯ್ ಬಾಯ್. ಹಾಂ, ಹೋಗಿ ಬರ್ರಿ. ನೀವು ಮಾತಾಡೋಕೆ ನಂಬರ್ ಅನ್ನೋದಿ ಮೇಡಮ್. ಬಾಯ್. ಮತ್ತಿನ್ನು ಯಾವ ಬರ್ತೀರಿ ಸುಟ್ಟಿಗೆ? ಹಾಂ, ನಾವಿನ್ನು ನಮ್ಮ ಗೌರಿ ಮೆಸ್ಸಾಕ್ ಹೋಗ್ಬೇಕು. ನಾವು ಉದ್ರಾಕ್ತೈತೆ ಒಂದು ಸಣ್ಣ ಸಿಕ್ಕೋ ಹುಳಾರ್ತ ನೋಡ್ಕೊಂತೀನ. ಚಲ್ ಬಿಡು, ಹುಳಾರ್ತಾವ. ಹಚ್ಬೇಕು. ಇಲ್ಲಿ ಹಾಕಿದ್ನಿ. ನೀ ಯಾವೇನೋ ಒಳಗಿದ್ದು ಹಾಕ್ತೀನಿ. ಬರ್ತೀವಿ. ಎಲ್ಲಿ ಬಿಟ್ಟಿರ್ತಾನ? ಎಲ್ಲರಿಗೆ ಕರ್ಕೊಂಡು ನೋಡಿ. ಪಪ್ಪಿ ಮಕ್ಕೋ ಇಲ್ಲ, ಎದಕ್ಕೆ ಬರ್ತಿ? ಗೌರಿ ಮೆಸುದು ಟೈಮ್ ಫೋನೆ ಒಂದಾತು ನೋಡಿ. ಮುಂಜಾನೆಗೆ ಎಲ್ಲಿ ಹೋಗಿತ್ತು? ಅದು ಯಾರು ಹೊಲ್ದಾಗ ಹೋಗಿತ್ತು? ಗೌರಿ ಅವ್ರು ಹೊಲ್ದಾಗೇನು ಹೋಗಿಲ್ಲ. ಏನಂತ ಬೈದ? ಯಾರಿದ್ರು? ಹಂಗಲ್ಲ, ಯಾರಿದ್ರು ಬೈಯು ಮುಂದೆ? ಅಲ್ಲಿ ಜಗಡೆ ಆಡ ಎಲ್ಲ ಬಿಟ್ಟು ಮೇಯಿಸ್ತಾರ. ಸುಮ್ಮಕ್ಕೆ ಮತ್ತೆ ಇರ್ಲಿ ಬಿಡ ಅಂತ ಹೇಳಿ. ಇಲ್ಲ ಇವತ್ತಿನ ಲಾಗ್ ಯಾರಿಗೆಲ್ಲ ಇಷ್ಟ ಆಯ್ತು ಮತ್ತು ನಾನು ಕೇಳಿರುವಂಥ ಕೆಲವೊಂದಿಷ್ಟು ಗೊಂದಲಗಳಿಗೆ ನಿಮ್ಮಿಂದ ಉತ್ತರ ಸಿಗ್ತೈತೆ ಅಂತ ಅಂದ್ಕೊಂಡೇನಿ. ಬರೀ ಸುತ್ತಾಕೊಳ್ಳೋದು ನೋಡ್ರಿ. ಅದು ಸುತ್ತಾಕೊಳ್ಳೋದನ್ನು ಬಿಟ್ರೆ ಮೈಯದ ಗೊತ್ತಿಲ್ಲ ನಿನಗೆ. ನೀನು ಸೈ ನೋಡಿದ ನೀ ಯಾನ ಮನೆ ಹೆಂಗೆ ಹೋಗಿರ್ತಿ, ಹಿಂಗೆ ಹೊಳೆ ಹೋಗಕ್ಕೆ ಹೋಗೋದಿಲ್ಲ ನಿನಗೆ. ನೋಡಿ
ಸಂತೆ ಕಟ್ಟಿದೇನು ಸಂತೆ ಹಾಕೊಂಡ್ಯಾಗ ಹೋಗಿ ಏನು ತಿಂತೋಗ ನೀವು ಹೊತ್ನಾಗ ಹೊರಗಡೆ ನೇದು ಹೊಟ್ಟೆ ಕಡೆ ನೋಡಿದ ಎಲ್ಲ ಮೀದ್ಬಿಟ್ಟು ಅಲ್ಲಿ ಸುತ್ತಾಕೊಂಡು ಇದೆಲ್ಲ ಮಠ ಕಟ್ಟಿರ ದನಗಳು ಹಾಂ ತಲೆ ಕಟ್ಯಾರ ಮಕ್ಕ ಮತ್ತೇನು ನೋಡ್ತಿ ಇಷ್ಟು ಹಿಂಬಾಲ ಅಡ್ಡಾಡೋದು ಅದಕ್ಕೆ ಬೇಕು ಪಪ್ಪಿ ನಿನಗೆ ಮನೆ ಅಂತಲಿದ್ದು ಮನೆ ಕಾಯ್ದು ಬಿಟ್ಟು ಒಟ್ಟ ಇದು ನೋಡ್ಬಿಟ್ಟ ತರಂಗಿಲ್ಲ ವಯಸ್ಸಿಗ ಪಾಪ ಅದಕ್ಕೆ ನಮ್ಮ ಗೌರಿನ ಮೇಯಿಸ್ಕೊಂಡು ಹೋದಿಂದ ಆಮ್ಯಾಗ ಸಿಗ್ತೇನೆ ನಾನು ನಮ್ಮ ಮನೆಯವ್ರು ಊರಾಗ ಹೋಗ್ಯಾರೇನೋ ಕೆಲಸ ಐತೆ ಅಂಥೇಳಿ ಇವತ್ತಿನ ಲಾಗಿಂಗ್ ಇತ್ತು ನೋಡ್ರಿ. ಲಾಗ್ ಯಾರಿಗೆಲ್ಲ ಇಷ್ಟ ಆತಂಥೇಳಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ರಿಂಗ್ ತೆಗೋದು ಮತ್ತೊಂದು ತೆಗೋದು ಮತ್ತಿಂತ ಚಂದಾಗೈತೆ. ನಮ್ಮ ದೇವಿ ಮಕ್ಕಳದಾಗ ಎಷ್ಟು ಗುಳ್ಳಿ ಹೇಳಾಗತ್ತೆ ನೋಡ್ರಿ. ಹಾರ್ಮೋನ್ಗಳು ಇದಕ್ಕಲ್ಲ ಹಂಗಾಗಿ ಹೇಳ್ತಿರ್ತಾವೆ. ನಮಗೆಲ್ಲ ಗುಳ್ಳಿನೇ ಹೇಳ್ತಿರ್ಕಿಲ್ಲಪ್ಪ. ಈಗೂ ಹೇಳಂಗಿಲ್ಲ. ಪಿಗ್ಮೆಂಟೇಷನ್ದಾಗ ಕಲಿಯೋದು ಮುಖ ತುಂಬ. ಹಾಂ ಇಲ್ಲ ಫುಲ್ ಎಲ್ಲ ಮುಖ ತುಂಬ ತಗೊಳಕತ್ಬಿಟ್ಟಿದ್ರು. ಗೌರಿ ನೋಡ್ಯಾನ ಆ ಡ್ಯಾಡಿ ಎಲ್ಲಿ ಹೋಗಿಲ್ಲ ಅಂತದ್ ಹೋಗ್ಲಾರ್ದಷ್ಟು ಬೊಬ್ಬಟ್ಟು ಮಾಡ್ಯಾನ. ಅದನ್ನ ಎಲ್ಲಿ ಕಟ್ಟಿದ್ದು ಯಾರಿಗೂ ಗೊತ್ತವ ನಿಮ್ಮ ದೊಡ್ಡಪ್ಪ ಕಟ್ಟಿರ್ಬೋದು. ಅವ ಅಲ್ಲಿ ತಿಪ್ಪಿ ಇದನ್ನ ಬಳದು ಯಾಕತ್ತಿದ್ದ ಎಲ್ಲಪ್ಪ ಅದನ ಎಲ್ಲಿ ಒಂದು ದಂಟು ತಿನ್ಲಾರ್ದ ಅಷ್ಟು ಮಾತಾಡಿ ನಾ ಕರೆದಿದ್ರೆ ಹೇಳ್ತಿದ್ದೆ ನಿಮ್ಮ ನೆಟ್ಟಿಗೆ.